ನಾಯಿ ನಿಮ್ಮನ್ನು ನೆಕ್ಕುವುದರಿಂದ ಅಂಗಾಂಗಗಳನ್ನೇ ನೀವು ಕಳೆದುಕೊಳ್ಳಬಹುದು. ಎಚ್ಚರ, ಪ್ರಾಣವು ಹೋಗಬಹುದು. ಹುಷಾರ್. ನಾಯಿ ನಿಮ್ಮನ್ನು ನೆಕ್ಕುವುದರಿಂದ ಕ್ಯಾಪ್ಲೋಸೈಟೋಫಗಾ ಕ್ಯಾನಿಫೋರ್ಸಸ್ ಬ್ಯಾಕ್ಟೀರಿಯಾದಿಂದ ಮರಣಾಂತಿಕ ಸೆಪ್ಸಿಸ್ ಸೋಂಕು ಉಂಟಾಗಬಹುದು. ಇದು ಅಂಗಾಂಗ ವೈಫಲ್ಯ, ಅಂಗಾಂಗ ಕತ್ತರಿಸುವಿಕೆ ಮತ್ತು ಪ್ರಾಣಾಪಾಯಕ್ಕೂ ಕಾರಣವಾಗಬಹುದು. ಮಂಜೀತ್ ಸಂಘ ಅವರ ಕಥೆಯೇ ಇದಕ್ಕೆ ಉದಾಹರಣೆ. ವಿಶೇಷವಾಗಿ ಗಾಯಗಳಿದ್ರೆ ಸಾಕು ಪ್ರಾಣಿಗಳನ್ನ ನೆಕ್ಕಲು ಬಿಡಬೇಡಿ. ಶುಚಿತ್ವ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ನಿಮ್ಮ ಜೀವನವನ್ನ ಉಳಿಸಬಹುದು. ಸಾಮಾನ್ಯವಾಗಿ ಸಾಕು ನಾಯಿಗಳನ್ನ ಮನೆ ಮಾಲೀಕರು ಮನೆಯ ಒಂದು ಸದಸ್ಯನಂತೆ ಕಾಣ್ತಾರೆ. ಮನೆಯ ಒಳಗೆ ನಾಯಿಯನ್ನ ಬಿಟ್ಟುಕೊಳ್ತಾರೆ, ತಮ್ಮ ಜೊತೆ ಬೆಡ್ರೂಮ್ನಲ್ಲೇ ಮಲಗಿಸಿಕೊಳ್ತಾರೆ. ಹಾಗೆಯೇ ಆ ನಾಯಿಗಳು ಕೂಡ ಮನೆ ಸದಸ್ಯರ ಕೈಕಾಲು ಮುಖಗಳನ್ನ ನೆಕ್ಕುತ್ತಾ ತಮ್ಮ ಪ್ರೀತಿಯನ್ನ ಸಾಬೀತುಪಡಿಸುತ್ತವೆ. ಆದ್ರೆ ಆ ಪ್ರೀತಿ ಜನರ ಜೀವಕ್ಕೆ ಕುತ್ತು ತರಬಹುದು ಎಂಬುದು ಯಾರಿಗಾದರೂ ತಿಳಿದಿದೆಯಾ? ನಾಯಿ ನಿಮ್ಮನ್ನು ನೆಕ್ಕುವುದರಿಂದ ಅಂಗಾಂಗಗಳನ್ನೇ ನೀವು ಕಳೆದುಕೊಳ್ಳಬಹುದು. ಅಂಗಾಂಗ ವೈಫಲ್ಯ ಉಂಟಾಗಬಹುದು, ಟಿಶ್ಯೂ ಡ್ಯಾಮೇಜ್ ಆಗಬಹುದು. ನಿಮ್ಮ ಜೀವಕ್ಕೆ ಇದು ಕುತ್ತು ತರಬಹುದು. ಆ ಅಪಾಯಕಾರಿ ಸೋಂಕನ್ನ ಸೆಪ್ಸಿಸ್ ಎಂದು ಕರೆಯುತ್ತಾರೆ. ಯುಕೆಯ 52 ವರ್ಷದ ಮಂಜೀತ್ ಸಂಘ ಅವರಿಗೂ ಇದೇ ರೀತಿಯ ಅಪಾಯ ಉಂಟಾಗಿದೆ. 2025ರ ಜುಲೈನಲ್ಲಿ ಒಂದು ದಿನ ಎಂದಿನಂತೆ ಅವರು ಕೆಲಸಕ್ಕೆ ಹೋಗಿದ್ದರು. ಆರೋಗ್ಯವಾಗಿಯೇ ಹಿಂತಿರುಗಿದ್ರು. ಮರುದಿನವೇ ಅವರ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಮೂರ್ಛೆ ಕೂಡ ಹೋಗಿದ್ರು. ಅವರ ಕೈಗಳು ಹಾಗೂ ಪಾದಗಳು ಮಂಜುಗಡ್ಡೆಯಂತೆ ತಣ್ಣಗಾಗಿದ್ವು. ಅವರ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ವು ಮತ್ತು ಉಸಿರಾಟದ ತೊಂದರೆಯೂ ಎದುರಾಗಿತ್ತು. ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ಅವರಿಗೆ ಸೆಪ್ಸಿಸ್ ಇದೆ ಎಂದು ಪತ್ತೆ ಹಚ್ಚಿದ್ರು. ಸೆಪ್ಸಿಸ್ ಅಂದರೆ ರಕ್ತದಲ್ಲಿ ವಿಷಕಾರಕ ಅಂಶ ಸೇರುವುದು ಎಂದರ್ಥ. ಇದು ಸೋಂಕಿಗೆ ತಿರುಗಿ ದೇಹಕ್ಕೆ ಹಾನಿ ಮಾಡಲು ಶುರು ಮಾಡಿತ್ತು. ಈ ಸ್ಥಿತಿ ಎಷ್ಟು ತೀವ್ರವಾಗಿತ್ತೆಂದ್ರೆ ವೈದ್ಯರು ಅವರ 2 ಕಾಲುಗಳನ್ನ ಮೊಣಕಾಲುಗಳ ಕೆಳಗೆ ಮತ್ತು 2 ತೋಳುಗಳನ್ನ ಕತ್ತರಿಸಬೇಕಾಯಿತು. ಸಮಸ್ಯೆ ಶುರುವಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಚಿಕಿತ್ಸೆಯ ಸಮಯದಲ್ಲಿ ಅವರಿಗೆ ಹೃದಯಾಘಾತವೂ ಆಗಿತ್ತು. ಸುಮಾರು ತೊಡಕುಗಳನ್ನ ಎದುರಿಸಬೇಕಾಯಿತು. ಆಕೆಯ ದೇಹದಲ್ಲಿ ಸಣ್ಣ ಗಾಯವಾಗಿತ್ತು. ಆ ಗಾಯವನ್ನ ನೆಕ್ಕಿದಾಗ ಈ ಸಮಸ್ಯೆ ಶುರುವಾಗಿತ್ತು. ನಾಯಿಯ ಲಾಲಾರಸದಲ್ಲಿ ಕಂಡು ಬರುವ ಕ್ಯಾಪ್ಲೋಸೈಟೋಫಗಾ ಕ್ಯಾನಿಫೋರ್ಸಸ್ ಎಂಬ ಬ್ಯಾಕ್ಟೀರಿಯಾವು ಸಾಮಾನ್ಯವಾಗಿ ನಾಯಿಗಳಿಗೆ ಹಾನಿಕಾರಕವಲ್ಲ. ಆದರೆ ಮಾನವರಲ್ಲಿ ಇದು ಗಂಭೀರ ಸೋಂಕು ಮತ್ತು ಸೆಪ್ಸಿಸ್ಗೆ ಕಾರಣವಾಗಬಹುದು. ಸೆಪ್ಸಿಸ್ ಒಂದು ಜೀವಕ್ಕೆ ಅಪಾಯ ತಂದೊಡ್ಡುವ ಸ್ಥಿತಿಯಾಗಿದ್ದು, ಇದರಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಸೋಂಕಿಗೆ ಅತಿಯಾಗಿ ಪ್ರತಿಕ್ರಿಯಿಸುತ್ತದೆ. ಈ ಪ್ರತಿಕ್ರಿಯೆಯು ದೇಹದಾದ್ಯಂತ ಉರಿಯೂತವನ್ನ ಉಂಟು ಮಾಡುತ್ತೆ ಮತ್ತು ಆರೋಗ್ಯಕರ ಅಂಗಾಂಗ ಮತ್ತು ಅಂಗಗಳನ್ನ ಹಾನಿಗೊಳಿಸುತ್ತದೆ. ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತದೆ. ಅಂಗಗಳಿಗೆ ಸಾಕಷ್ಟು ಆಮ್ಲಜನಕದ ಪೂರೈಕೆಯನ್ನ ತಡೆಯುತ್ತದೆ ಮತ್ತು ಬಹು ಅಂಗಾಂಗ ವೈಫಲ್ಯದ ಅಪಾಯವನ್ನ ಹೆಚ್ಚಿಸುತ್ತದೆ. ಸೆಪ್ಸಿಸ್ ಕಾರಣಗಳು: ಯಾವುದೇ ಸೋಂಕಿನಿಂದ ಸೆಪ್ಸಿಸ್ ಪ್ರಚೋದಿಸಬಹುದು. ಶ್ವಾಸಕೋಶದ ಸೋಂಕು, ಮೂತ್ರನಾಳದ ಸೋಂಕು, ಹೊಟ್ಟೆ ಅಥವಾ ಕರುಳಿನ ಸೋಂಕು, ಚರ್ಮದ ಸೋಂಕು, ಮೆದುಳು ಅಥವಾ ಬೆನ್ನುಹುರಿ ಸೋಂಕು. ಸೆಪ್ಸಿಸ್ ಲಕ್ಷಣಗಳು ಹೇಗಿರ್ತವೆ ಗೊತ್ತಾ? ಹೆಚ್ಚಿನ ಜ್ವರ ಅಥವಾ ತುಂಬಾ ಕಡಿಮೆ ದೇಹದ ಉಷ್ಣತೆ, ವೇಗದ ಹೃದಯ ಬಡಿತ, ಉಸಿರಾಟದ ತೊಂದರೆ, ತುಂಬಾ ಕಡಿಮೆ ಮೂತ್ರ ವಿಸರ್ಜನೆ, ತುಂಬಾ ಆಯಾಸ, ಚರ್ಮದ ಮೇಲೆ ಕೆಂಪು ಅಥವಾ ಕಪ್ಪು ಕಲೆಗಳು, ಕಡಿಮೆ ರಕ್ತದೊತ್ತಡ, ಚಳಿ ಅಥವಾ ನಡುಕ, ತೀವ್ರ ನೋವು ಅಥವಾ ಅಸ್ವಸ್ಥತೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಹೇಗೆ ವಹಿಸಬಹುದು? ಚರ್ಮದ ಮೇಲೆ ಗಾಯ ಆಗಿದ್ರೆ ಯಾವುದೇ ಸಾಕು ಪ್ರಾಣಿಯನ್ನ ನೆಕ್ಕಲು ಬಿಡಬೇಡಿ. ಯಾವುದೇ ಸಣ್ಣ ಗಾಯಗಳಿದ್ದರೂ ಅದನ್ನ ಸ್ವಚ್ಛಗೊಳಿಸಿ ಅದಕ್ಕೆ ಬ್ಯಾಂಡೇಜ್ ಅಥವಾ ಬ್ಯಾಂಡೆಡ್ ಏನಾದರೂ ಹಾಕಿ. ಜ್ವರ, ಶೀತ ಅಥವಾ ಹಠಾತ್ ದೌರ್ಬಲ್ಯವನ್ನ ನಿರ್ಲಕ್ಷಿಸಬೇಕು. ಸೆಪ್ಸಿಸ್ನಿಂದ ಏನಾಗಬಹುದು? ಸೆಪ್ಟಿಕ್ ಶಾಕ್, ರಕ್ತದೊತ್ತಡ ಅಪಾಯಕ್ಕಾಗಿ ಮಟ್ಟಕ್ಕೆ ಇಳಿಯುತ್ತದೆ. ತೀವ್ರ ಉಸಿರಾಟ ತೊಂದರೆಯ ಸಿಂಡ್ರೋಮ್, ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹವಾಗುತ್ತದೆ, ಉಸಿರಾಟವನ್ನ ಕಷ್ಟಕರವಾಗಿಸುತ್ತದೆ. ಡಿಐಸಿ, ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಅತಿಯಾದ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ, ಡಯಾಲಿಸಿಸ್ ಅಗತ್ಯವಿರಬಹುದು. ಸೆಪ್ಸಿಸ್ ನಂತರದ ಸಿಂಡ್ರೋಮ್, ದೀರ್ಘಕಾಲದ ಆಯಾಸ, ದೌರ್ಬಲ್ಯ, ಮಾನಸಿಕ ಒತ್ತಡ ಮತ್ತು ಶಾಶ್ವತ ಅಂಗಾಂಗ ವೈಫಲ್ಯ ಉಂಟಾಗುತ್ತದೆ. ಎಚ್ಚರ.